ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆ ಬರ್ತಿರುವಂತಹ ಗುರುವಾರ ತುಂಬಾ ವಿಶೇಷತೆಯೊಂದಿಗೆ ಬರ್ತಿದೆ. ಈ ಅಧಿಕ ಮಾಸ ಅನ್ನೋದು 3 ವರ್ಷಗಳಿಗೊಮ್ಮೆ ಬರುತ್ತೆ. ಈಗ ಬಂದಿರುವಂತಹ ಅಧಿಕ ಮಾಸದಲ್ಲಿ ನಾವು ಭಗವಂತನ ಹಾಗೆ ಗುರುಗಳ ಸೇವೆನ ಎಷ್ಟು ಮಾಡ್ತೀವೋ ಅಷ್ಟು ಫಲನ ಭಗವಂತನಿಂದ ಹಾಗೆ ಗುರುಗಳಿಂದ ಪಡ್ಕೋಬಹುದು. ಈ ಗುರುವಾರ ಅಂತ ಅಲ್ಲ, ಈ ಅಧಿಕ ಮಾಸ ಮುಗಿಯೋವರೆಗೂ ಬರುವಷ್ಟು ಗುರುವಾರಗಳು ಕೂಡ ತುಂಬಾ ವಿಶೇಷವಾಗಿರುತ್ತೆ. ಆ ದಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಗುರುಗಳ ಸೇವೆನ ಯಥಾಶಕ್ತಿ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಇವಾಗಂತೂ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ರಾಘವೇಂದ್ರ ಸ್ವಾಮಿಯವರಿಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾವಿನ ಹಣ್ಣನ್ನು ಇಟ್ಟು ನೈವೇದ್ಯನ ಮಾಡಿ. ಇಲ್ಲ ನಿಮ್ಮ ಮನೆಗಳಲ್ಲಿ ಅಭಿಷೇಕ ಮಾಡುವಂತಹ ಒಂದು ಸೇವೆನ ಮಾಡ್ತಿದ್ರೆ ಅಭಿಷೇಕಕ್ಕೆ ಮಾವಿನ ಹಣ್ಣನ್ನು ಕೂಡ ಬಳಸಿ. ಏನೂ ಇಲ್ಲ ನಮ್ಮ ಕೈಲಿದೆಲ್ಲ ಮಾಡೋ ಶಕ್ತಿ ಇಲ್ಲ, ನಮ್ಮಲ್ಲಿ ಫೋಟೋ ಕೂಡ ಇಲ್ಲ, ರಾಯರ ಸೇವೆ ಮಾಡಬೇಕು ಆ ಶಕ್ತಿ ಕೂಡ ಇಲ್ಲ ಅಂತ ಅನ್ನೋರು ಪ್ರತಿ ಗುರುವಾರ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೆದ್ದು ಶುಚಿರ್ಭೂತರಾಗಿ ರಾಘವೇಂದ್ರ ಸ್ವಾಮಿಯವ್ರನ್ನ ನಾಮಸ್ಮರಣೆನ ನಿಮ್ಮ ಮನಸ್ಸೊಳಗಡೆ ರಾಯರಿದ್ದಾರೆ ಅಥವಾ ರಾಯರ ಒಂದು ಬಿಂಬನ ನೀವು ಕಲ್ಪನೆ ಮಾಡಿಕೊಂಡು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ನಾಮಸ್ಮರಣೆನ ಮಾಡಿದ್ರೆ ಸಾಕು, ರಾಘವೇಂದ್ರ ಸ್ವಾಮಿಯವರು ನಿಮಗೆ ಅನುಗ್ರಹದ ಸುರಿಮಳೆನೇ ಸುರಿಸ್ತಾರೆ. ನಿಮ್ಮ ಪರಿಸ್ಥಿತಿ ಎಲ್ಲವನ್ನೂ ಕೂಡ ಸರಿಪಡಿಸ್ತಾರೆ. ಹಾಗೆ ನೀವು ಅಂದ್ಕೊಂಡಿರೋ ಮಟ್ಟಿಗೆ ಗುರುಗಳ ಸೇವೆನ ಮಾಡೋದಕ್ಕೆ ರಾಘವೇಂದ್ರ ಸ್ವಾಮಿಯವರು ಅವಕಾಶನ ಮಾಡಿಕೊಡ್ತಾರೆ. ಅಲ್ಲಿವರೆಗೂ ಸಾಧ್ಯ ಆದಷ್ಟು ಯಥಾಶಕ್ತಿ ಗುರುಗಳ ಸೇವೆನ ಮನೇಲಿ ಒಂದು ನಾಮಸ್ಮರಣೆ ಮಾಡೋದ್ರ ಮುಖಾಂತರನಾದರೂ ಮಾಡಿ. ಏನಿಲ್ಲ ಅಂದ್ರೂ ರಾಯರ ಮುಂದೆ 2 ತುಪ್ಪದ ದೀಪಗಳನ್ನ ಹಚ್ಚಿ, ಹಾಗೆ ಸಾಧ್ಯ ಆದರೆ ಬೆಳಿಗ್ಗೆ ಇಲ್ಲ ಸಂಜೆ ರಾಯರ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿ ಅಲ್ಲೇ ಹೆಜ್ಜೆ ನಮಸ್ಕಾರ, ಪ್ರದಕ್ಷಿಣೆ ನಮಸ್ಕಾರ ಯಾವುದಾದ್ರೂ ಒಂದು ಸೇವೆನ ಮಾಡಿ ಬನ್ನಿ. ರಾಯರ ಮುಂದೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಖಂಡಿತ ಹೇಳ್ಕೊಳ್ಳಿ. ನೀವು ಹೇಳಿದ್ರು ಹೇಳದೇ ಇದ್ರೂ ನೀವು ರಾಯರ ಮುಂದೆ ನಿಂತಾಗ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಎಲ್ಲವನ್ನು ತಿಳ್ಕೊಳ್ಳುವಂತಹ ಶಕ್ತಿ ರಾಘವೇಂದ್ರ ಸ್ವಾಮಿಯವರಿಗೆ ಇದೆ. ಹಾಗಾಗಿ ಅವ್ರ ಮುಂದೆ ನಿಂತಾಗ ಆದಷ್ಟು ಸ್ವಾಮಿ ನಿಮ್ಮ ಕರುಣೆ ನಮ್ಮ ಮೇಲೆ ಇರಲಿ, ಹಾಗೆ ನನ್ನಲ್ಲಿ ಜ್ಞಾನ ಅನ್ನೋದನ್ನು ಕೊಡಿ ಅಂತ ಹೇಳಿ ರಾಯರ ಹತ್ರ ಬೇಡ್ಕೊಳ್ಳಿ. ಹಾಗೆ ಇನ್ನೊಂದು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ನಾನು ಸಾಕಷ್ಟು ಬಾರಿ ನನ್ನ ವಿಡಿಯೋಗಳಲ್ಲಿ ಹೇಳ್ತೀನಿ, ಬರೀ ನಾವು ಬಹಿರಂಗವಾಗಿ ರಾಘವೇಂದ್ರ ಸ್ವಾಮಿಯವರಿಗೆ ಏನು ಸೇವೆನ ಸಲ್ಲಿಸ್ತೀವಿ ಅದನ್ನು ಮಾತ್ರ ರಾಯರು ನೋಡಲ್ಲ. ಈಗ ಒಂದು ಹಣ್ಣು ಹಂಪಲ ಹೂವು ಬಗೆ ಬಗೆಯಾದಂಥ ಹೂಗಳನ್ನ ತಂದು ರಾಯರಿಗೆ ನಮ್ಮ ಮನಸ್ಸಿಚ್ಛೆ ರಾಯರ ಅಲಂಕಾರನ ಮಾಡಿ ರಾಯರಿಗೆ ಸೇವೆ ಸಲ್ಲಿಸೋದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿಯವರು ನಮ್ಮ ಅಂತರಂಗದ ಶುದ್ಧತೆಯೂ ಕೂಡ ನೋಡ್ತಾರೆ. ಹಾಗಾಗಿ ಮನಸ್ಸಿನ ಶುದ್ಧತೆಯಿಂದ ರಾಘವೇಂದ್ರ ಸ್ವಾಮಿಯವರಿಗೆ ಬಹಿರಂಗ ಶುದ್ಧತೆ ಜೊತೆಗೆ ಸೇವೆನ ಸಲ್ಲಿಸಿದಾಗ ರಾಯರ ವಿಶೇಷವಾದ ಒಂದು ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ. ಎಷ್ಟೋ ಬಾರಿ ನಾವು ಮನಸ್ಸಿನ ಅಂದರೆ ಅಂತರಂಗದ ಶುದ್ಧತೆ ಕಡೆ ಗಮನನ ಕೊಡಲ್ಲ, ಬರೀ ಬಹಿರಂಗವಾಗಿ ರಾಘವೇಂದ್ರ ಸ್ವಾಮಿಯವ್ರಿಗೆ ಸೇವೆನ ಮಾಡಬೇಕು, ನಾವು ಮಾಡೋಣ, ಅವ್ರು ಯಾರೋ ಮಾಡ್ತಿದ್ದಾರೆ ಅವ್ರ ಮನೆಗಳಲ್ಲಿ, ಹೀಗೆ ನಾವು ಮಾಡಿದ್ರೆ ನಮಗೂ ಹೀಗೆ ರಾಯರು ಮಾಡಿಬಿಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ ನಿಮ್ಮ ತಲೆಯಲ್ಲಿರುತ್ತೆ. ಸೊ ಅದನ್ನು ತೆಗೆದು ರಾಘವೇಂದ್ರ ಸ್ವಾಮಿಯವರು ಮನಸ್ಸಿನ ಶುದ್ಧತೆಯೂ ಕೂಡ ಬಹಳ ಗಮನಿಸ್ತಾರೆ. ನಾವು ಅವ್ರ ಮುಂದೆ ನಿಂತಾಗ ನಮ್ಮಲ್ಲಿ ಬರುವಂಥ ಒಂದೊಂದು ಆಲೋಚನೆಗಳನ್ನೂ ಕೂಡ ಅವರು ನೋಡ್ತಿರ್ತಾರೆ, ಒಂದೊಂದು ಭಾವನೆಗಳು ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಆದಷ್ಟು ರಾಯರಿಗೆ ಸೇವೆನ ಸಲ್ಲಿಸುವಾಗ ಮನಸ್ಸಿನ ಶುದ್ಧತೆಯಿಂದ ಸೇವೆನ ಸಲ್ಲಿಸಿ ರಾಯರ ಹೆಚ್ಚಿನ ಆಶೀರ್ವಾದನ ಪಡ್ಕೊಳ್ಳಿ. ಮನಸ್ಸಿನ ಶುದ್ಧತೆ ನಮಗೆ ತುಂಬಾ ಸಹಾಯ ಮಾಡುತ್ತೆ ರಾಘವೇಂದ್ರ ಸ್ವಾಮಿಯವರ ವಿಶೇಷವಾದ ಅತ್ಯಂತ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳೋದಕ್ಕೆ. ನಾನು ನಿನ್ನೆ ಕೇಳಿದ್ದಂತಹ ಕತೆ ಇದು ಇವತ್ತಿನ ಯುವ ಜನತೆಗೆ ಒಂದು ರೀತಿ ಮೋಟಿವೇಶನ್ ಮಾಡ್ತಾ ಆಧ್ಯಾತ್ಮಿಕವಾದ ಹಾದಿಲಿ ಕರ್ಕೊಂಡು ಹೋಗ್ತಿರುವಂತಹ ಒಬ್ಬರು ಮಹಾನ್ ಪ್ರವಚಕರು ಅಂತಲೇ ಹೇಳ್ಬೋದು. ಅವರು ಹೇಳಿದಂತಹ ಕತೆ ನನಗೆ ತುಂಬ ಇಷ್ಟ ಆಯಿತು. ಈ ಅಂತರಂಗ ಮತ್ತು ಬಹಿರಂಗ ಶುದ್ಧತೆ ಗುರುಗಳ ಹತ್ರ ಆಗಲಿ ದೇವಸ್ಥಾನಗಳಿಗಾಗಲಿ ಹೋದಾಗ ಯಾಕೆ ನಮಗೆ ಬೇಕು, ಯಾವಾಗ ನಾವು ಅಂತರಂಗದಿಂದ ಶುದ್ಧತೆನ ಹೊಂದ್ತೀವೋ ಆಗ ಭಗವಂತನಿಂದ ಹೆಚ್ಚಿನ ಅನುಗ್ರಹನ ಪಡ್ಕೋಬಹುದು ಅನ್ನೋದನ್ನು ಈ ಕತೆ ಮುಖಾಂತರ ನಾವು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೋಬಹುದು. ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ಯಾವ ಒಂದು ವಿಕೃತವಾದಂತಹ ಗುಣಗಳಿದೆ ಅಥವಾ ವಿಚಾರಗಳಿದೆ ಅದನ್ನು ನಾವು ದೂರ ಮಾಡಿಕೊಂಡಾಗ ರಾಘವೇಂದ್ರ ಸ್ವಾಮಿಯವರಿಗೆ ನಾವು ತುಂಬ ಹತ್ತಿರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಕಥೆನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ.
ಒಂದು ಊರಿರುತ್ತೆ. ಆ ಊರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಅಂತ ಹೇಳಿ ಒಂದು ಬಾವಿನ ಮಾಡಿರ್ತಾರೆ. ಆ ಬಾವಿಯಿಂದ ನೀರನ್ನು ಬಳಸಿ ಇಡೀ ಊರ ಜನ ಎಲ್ಲ ನೀರನ್ನ ಕುಡಿತಿರ್ತಾರೆ. ಹೀಗಿರುವಾಗ ಆ ನೀರು ಒಳಗಡೆ ಒಂದು ನಾಯಿ ಬಿದ್ದು ಸತ್ತೋಗಿರುತ್ತೆ. ಅದು ಯಾರ ಗಮನಕ್ಕೂ ಕೂಡ ಸ್ಟಾರ್ಟಿಂಗ್ ಬರಲ್ಲ. ಒಂದು 4-5 ದಿನ ಆದಮೇಲೆ ನೀರು ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಆಗ ಅದ್ರ ಸುತ್ತ ಬಾವಿ ಸುತ್ತ ಎಲ್ಲ ಒಂದು ರೀತಿ ದುರ್ನಾತ ಬರ್ತಿರುತ್ತೆ. ಅಲ್ಲಿರೋ ಊರ ಜನಗಳೆಲ್ಲ ಏನೋ ಬಿದ್ದು ಸತ್ತಿದೆ ಅಂತ ನೋಡಿದಾಗ ನಾಯಿ ಬಿದ್ದು ಸತ್ತಿರೋದು ಗೊತ್ತಾಗುತ್ತೆ ಜನಗಳಿಗೆ. ಏನು ಮಾಡೋದು, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಗೆ ಅಂತ ಇರೋದು ಇದೊಂದೇ ಬಾವಿ, ಈ ನೀರನ್ನೇ ನಾವು ಕುಡಿಬೇಕು. ಇವಾಗ ಇದೆಲ್ಲ ಕೆಟ್ಟ ವಾಸನೆಯಿಂದ ಕೂಡಿದೆ, ನಮಗೊಂದು ಪರಿಹಾರ ಬೇಕು ಅಂತ ಹೇಳಿಬಿಟ್ಟು ಆ ಊರಲ್ಲಿರುವಂತಹ ಗುರುಗಳ ಬಳಿ ಹೋಗ್ತಾರೆ. ಗುರುಗಳ ಬಳಿ ಹೋಗ್ಬಿಟ್ಟು ಕೇಳ್ತಾರೆ, ಸ್ವಾಮಿ ಈ ರೀತಿ ನಾಯಿ ಬಾವಿ ಒಳಗಡೆ ಬಿದ್ದು ಕೊಳ್ತೋಗಿದೆ, ನಮಗೇನಾದರೂ ಒಂದು ಪರಿಹಾರ ಕೊಡಿ ಅಂತ ಹೇಳಿದಾಗ ಗುರುಗಳು ಹೇಳ್ತಾರಂತೆ, ನೀವು ನಿಂಬೆ ರಸ ಮತ್ತು ನಲ್ಲಿಕಾಯಿ ರಸನ ಮಿಕ್ಸ್ ಮಾಡಿ ಒಂದಷ್ಟು ಲೀಟ್ರಷ್ಟು ಬಾವಿ ಒಳಗಡೆ ಹಾಕಿ 1-2 ದಿನದೊಳಗಡೆ ಅಥವಾ ಒಂದು 4 ದಿನದೊಳಗಡೆ ನೀರು ಶುದ್ಧ ಆಗುತ್ತೆ. ಮತ್ತು ಬಾವಿ ಸುತ್ತ ಎಲ್ಲ ಸಾಂಬ್ರಾಣಿ ಹೊಗೆ ಮತ್ತು ಪರಿಮಳ ಭರಿತವಾದಂತಹ ಧೂಪ ದೀಪಗಳನ್ನ ಹಾಕಿ ಒಂದು 4 ದಿನ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ ಗುರುಗಳು ಕಳಿಸ್ತಾರಂತೆ. ಸರಿ, ಊರ ಜನ ಎಲ್ಲ ಬಂದು ಅದೇ ರೀತಿ ಮಾಡ್ತಾರಂತೆ. ಈ ನಿಂಬೆ ರಸ ಮತ್ತು ನಲ್ಲಿಕಾಯಿ ರಸ ಹಾಗೆ ಬಾವಿ ಸುತ್ತ ಎಲ್ಲ ಸಾಂಬ್ರಾಣಿ ಎಲ್ಲ ಹಾಕ್ತಾರಂತೆ. ಒಂದು 4-5 ದಿನ ಕಳೆದ್ರೂ ಕೂಡ ಬಾವಿ ನೀರು ಹಾಗೆ ಕೆಟ್ಟ ವಾಸನೆಯಿಂದ ಕೂಡಿರುತ್ತಂತೆ, ಕುಡಿಯೋದಕ್ಕೆ ಆಗ್ತಿರಲ್ವಂತೆ. ಸರಿ, ಮತ್ತೆ ಏನು ಮಾಡ್ತಾರೆ, ಆ ಊರ ಜನ ಎಲ್ಲ ಗುರುಗಳ ಬಳಿ ಹೋಗ್ಬಿಟ್ಟು ಕೇಳ್ತಾರಂತೆ, ಸ್ವಾಮಿ ಈ ರೀತಿ ಕೆಟ್ಟ ವಾಸನೆ ಬರ್ತಿದೆ ನೀರು, ನೀವು ಹೇಳ್ದ ಹಾಗೆ ಮಾಡಿದ್ರೂ ಕೂಡ ಸರಿ ಆಗ್ತಿಲ್ಲ ಅಂತ ಹೇಳಿದಾಗ ಗುರುಗಳು ಹೇಳ್ತಾರಂತೆ, ನಾನು ಹೇಳ್ದ ಹಾಗೆ ನೀವು ಮಾಡಿದ್ರು ಯಾಕೆ ಸರಿ ಆಗ್ತಿಲ್ಲ ಅಂತ ಮತ್ತೆ ಅವ್ರನ್ನ ಕೇಳಿದಾಗ, ಗೊತ್ತಿಲ್ಲ ಸ್ವಾಮಿ ನಾವು ಹಾಕಿದ್ದೀವಿ ಆದರೆ ಅದೇ ರೀತಿ ಆಗ್ತಿದೆ ನೀರು ಅಂತ ಹೇಳಿದಾಗ ಗುರುಗಳು ಹೇಳ್ತಾರಂತೆ, ಅಯ್ಯೋ ದಡ್ರೆ, ನಾನು ಹೇಳಿದೆ ನಿಮಗೆ, ಆದರೆ ಬಾವಿಯಿಂದ ಬಿದ್ದು ಸತ್ತಿರುವಂತಹ ನಾಯಿನ ಹೊರಗಡೆ ತೆಗೆದು ನಿಂಬೆ ರಸ ಮತ್ತು ನಲ್ಲಿಕಾಯಿ ರಸನ ಹಾಕಬೇಕು ಅನ್ನೋ ಕಾಮನ್ ಸೆನ್ಸು ಕೂಡ ನಿಮಗಿಲ್ವಾ? ಬಾವಿ ಒಳಗಡೆ ಬಿದ್ದಿರೋ ನಾಯಿ ಹಾಗೇ ಇದ್ದು ನೀವು ನಿಂಬೆ ರಸ ಮತ್ತು ನಲ್ಲಿಕಾಯಿ ರಸನ ಹಾಕಿದ್ರೆ ಅದು ಹೇಗೆ ಶುದ್ಧ ಆಗುತ್ತೆ? ನೀವು ಮೊದಲು ಬಾವಿ ಒಳಗಡೆ ಈ ಬಿದ್ದು ಸತ್ತಿರುವಂತಹ ನಾಯಿನ ಹೊರಗಡೆ ತೆಗೆದು ಆಮೇಲೆ ನೀವು ನಿಂಬೆ ರಸ ಮತ್ತು ನಲ್ಲಿಕಾಯಿ ರಸನ ಹಾಕಿ ಆವಾಗ ನೀರು ಶುದ್ಧ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದು ಅಂತ ಹೇಳಿದ್ರಂತೆ. ಹಾಗೆ ಇದರಿಂದ ನಾವು ಎಷ್ಟು ತಿಳ್ಕೊಳ್ಳೋದಿದೆ ಅಂದರೆ, ನನಗೆ ಈ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ಈ ಗುರುವಾರದ ವಿಡಿಯೋದಲ್ಲಿ ನಾನು ಇದನ್ನು ಹೇಳಲೇಬೇಕು ಅಂತ ಹೇಳಿ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ನಮ್ಮ ಮನಸ್ಸು ಅನ್ನೋದೇ ಬಾವಿ ಇದ್ದ ಹಾಗೆ. ಆ ಬಾವಿ ಒಳಗಡೆ ಹೇಗೆ ನಿಜವಾಗ್ಲೂ ಬಾವಿ ಒಳಗಡೆ ನಾಯಿ ಸತ್ತು ಬಿದ್ದು ಕೊಳೆತು ಆ ನೀರನ್ನ ಕುಡಿಯೋದಕ್ಕೆ ಆಗ್ತಿರ್ಲಿಲ್ವೋ, ಹಾಗೆ ನಮ್ಮ ಮನಸ್ಸೊಳಗಡೆ ಸಿಕ್ಕಾಬಟ್ಟೆ ಬೇಡದಿರೋ ಅಂಥ ಕಲ್ಮಶ ಅನ್ನೋದಿದೆ. ಆ ಕಲ್ಮಶ ಅನ್ನೋದು ಇಟ್ಕೊಂಡು ನಾವು ಗುರುಗಳ ಸೇವೆ ಆಗಲಿ ಅಥವಾ ಒಂದು ತೀರ್ಥಯಾತ್ರೆ ಆಗಲಿ, ಮಠಗಳಿಗೆ ಹೋಗಿ ರಾಯರ ದರ್ಶನನ ಮಾಡಿ ಬರೋದಾಗಲಿ ಎಲ್ಲ ಮಾಡಿದ್ರು ಹೇಗೆ ಗುರುಗಳು ನಮಗೆ ಅನುಗ್ರಹನ ಮಾಡ್ತಾರೆ. ನಾವು ಗುರುಗಳ ಹತ್ರ ಹೋಗ್ತೀವಿ ಅಂತ ಅಂದಾಗಲೇ ನಮ್ಮಲ್ಲಿ ಬೇಡದೇ ಇರುವಂತಹ ಕಲ್ಮಶಗಳನ್ನ ತೆಗೆಯೋ ಪ್ರಯತ್ನನ ಮಾಡಬೇಕು. ಇನ್ ಕೇಸ್ ನಮ್ಮ ರಾಯರು ಹೇಗೆ ಅಂದರೆ, ನಮ್ಮ ಒಳಗಡೆ ಕಲ್ಮಶ ಇದ್ದರೂ ಕೂಡ ನಾವು ಅವ್ರ ಹತ್ರ ಹೋದಾಗ, ಅವ್ರ ಮುಂದೆ ನಿಂತಾಗ ಅವರೇ ನಮ್ಮ ಮನಸ್ಸೊಳಗಡೆ ಇರುವಂಥ ಕಲ್ಮಶನ ಸ್ವತಃ ತೆಗೆಯೋ ಪ್ರಯತ್ನನ ಮಾಡ್ತಾರೆ. ಅದಕ್ಕೆ ನಾವು ಅಟ್ಲೀಸ್ಟು ರಾಯರ ಮುಂದೆ ನಿಂತಾಗ ರಾಯರು ನಮಗೆ ಜ್ಞಾನ ಕೊಡ್ತಿದ್ದಾರೆ, ನಮ್ಮ ಮನಸ್ಸೊಳಗಡೆ ಇರುವಂಥ ಈ ಕಲ್ಮಶನ ತೆಗಿಬೇಕು ಅನ್ನೋ ಪ್ರಯತ್ನನ ನಾವು ಕೂಡ ಮಾಡಿ ಬೇಡದೇ ಇರೋವಂತಹ ಕಲ್ಮಶಗಳನ್ನ ಹೊರಗಡೆ ತೆಗೆದಾಗ ಗುರುಗಳ ಅನುಗ್ರಹ ನೇರವಾಗಿ ನಮಗೆ ಸಿಗುತ್ತೆ. ಕಲ್ಮಶ ಇಟ್ಕೊಂಡು ನಾವು ಗುರುಗಳ ಬಳಿ ಹೋಗಿ ನಾವು ಎಷ್ಟೇ ಸೇವೆ ಮಾಡ್ತಿದ್ವಿ, ಎಷ್ಟೋ ಸಲ ಕಣ್ಣೀರಿಡ್ತೀವಿ, ನಮ್ಮ ಮನಸ್ಸೇ ಶುದ್ಧ ಇಲ್ಲ ಅಂದರೆ ಹೇಗೆ ನಮಗೆ ಗುರುಗಳ ಅನುಗ್ರಹ ಸಿಗುತ್ತೆ? ನಾವು ಎಷ್ಟೇ ದೇವಸ್ಥಾನಗಳಿಗೆ ಹೋದರೂ ತಾನೇ ಯಾವ ರೀತಿ ನಮಗೆ ಫಲ ಅನ್ನೋದು ಸಿಗುತ್ತೆ ಅನ್ನೋದನ್ನ ಈ ಒಂದು ಕಥೆಯಿಂದ ಅರ್ಥ ಮಾಡ್ಕೋಬಹುದು. ನಾವು ರಾಯರನ್ನ ಪಡೆದಿರೋದೇ ಪುಣ್ಯ. ರಾಯರು ನಮಗೆ ತಿದ್ಕೊಳ್ಳೋಕೆ ಗೊತ್ತಿಲ್ಲದೆ ಇರೋವಂಥ ಎಷ್ಟೋ ವಿಚಾರಗಳನ್ನ ಅವರೇ ಸ್ವತಃ ತಿದ್ದುವಂಥ ಪ್ರಯತ್ನನ ಮಾಡ್ತಾರೆ. ಅವ್ರು ತಿದ್ದುವಂಥ ಪ್ರಯತ್ನನ ಮಾಡಿದಾಗ ನಾವು ಅದನ್ನು ತಿಳ್ಕೊಂಡು ನಾವು ಕೂಡ ಪ್ರಯತ್ನ ಮಾಡಬೇಕು. ಹೌದು ಸ್ವಾಮಿ, ಒಪ್ಕೋಬೇಕು ನಮ್ಮಲ್ಲಿ ಈ ಥರ ಕೆಟ್ಟ ಗುಣಗಳಿದೆ ಅಥವಾ ನನ್ನ ಮನಸ್ಸಲ್ಲಿ ಈ ರೀತಿ ವಿಕೃತವಾದಂತಹ ವಿಚಾರಗಳು ವಿಷಯಗಳಿದೆ, ನಾನು ಈ ವಾರದಿಂದ ಇದನ್ನೆಲ್ಲ ಪರಿತ್ಯಾಗ ಮಾಡ್ತೀನಿ, ಇದನ್ನೆಲ್ಲ ತಿದ್ಕೊಳ್ತೀನಿ, ಇದರಿಂದ ದೂರ ಇರ್ತೀನಿ, ನಿಮ್ಮ ಅನುಗ್ರಹ ಬೇಕು ನನಗೆ, ನಿಮ್ಮ ಒಂದು ವಿಶೇಷವಾದಂತಹ ಕಾರುಣ್ಯ ಬೇಕು, ಇದು ಪಡ್ಕೊಳ್ಳೋದಕ್ಕೆ ನಾನು ನನ್ನಲ್ಲಿರುವಂತಹ ಈ ವಿಕೃತವಾದಂತಹ ಗುಣಗಳನ್ನ ಹೊರಗಡೆ ಹಾಕ್ತೀನಿ ಅಂತ ಸಿದ್ಧರಾಗಿ ನಿಂತಾಗ ಗುರುಗಳ ಆಶೀರ್ವಾದ ನಿಮ್ಮನ್ನು ಯಾವುದೋ ಒಂದು ಮಟ್ಟಕ್ಕೆ ಕರ್ಕೊಂಡೋಗುತ್ತೆ. ನಿಜವಾಗ್ಲೂ ನಾವು ಯಾರೂ ಕೂಡ ಊಹೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಲ ರಾಯರು ನಮ್ಮನ್ನು ಎಚ್ಚೆತ್ತಿಸ್ತಾರೆ. ನಾವು ಎಚ್ಚೆತ್ಕೊಂಡು ಸಿದ್ಧರಾಗಿ ಗುರುಗಳ ಸೇವೆನ ಅಂತರಂಗ ಮತ್ತು ಬಹಿರಂಗದಿಂದ ಮಾಡ್ತಾ ಹೋದ ಹಾಗೆಲ್ಲ ಗುರುಗಳ ಅನುಗ್ರಹ ಆಶೀರ್ವಾದ ನಮ್ಮಲ್ಲಿ ಹೆಚ್ಚಾಗಿ ಸಿಗುತ್ತೆ. ಶ್ರದ್ಧಾ ಭಕ್ತಿ ನಿಷ್ಠೆಯೊಂದಿಗೆ ಗುರುಗಳ ಸೇವೆನ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.